ಹಾಸನ ಜಿಲ್ಲೆಯಲ್ಲಿ ನಿನ್ನೆ ನಡೆದಿದ್ದಂತಹ ಇಡೀ ಜಿಲ್ಲೆಯ ಬೆಚ್ಚಿ ಬೀಳಿಸುವಂತಹ ಕೊಲೆ ಪ್ರಕರಣ. ಕೊಲೆ ಮಾಡಿ ಮುಂದ್ಗಡೆ ನಿಂತ್ಕೊಂಡು ನಾನೇ ಕೊಲೆ ಮಾಡಿದ್ದೀನಿ, ಹೊಡೆದು ಬಿಟ್ಟಿದ್ದೀನಿ, ನಾಳೆ ಹೀರೋ ಆಗ್ಬಿಡ್ತೀನಿ, ದೊಡ್ಡನಾಗ್ಬಿಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋ ಮೂಲಕ ಗಾಂಜದ ಅಮಲಿನಲ್ಲಿ ತೇಲುತ್ತಾ ತಮ್ಮ ತಮ್ಮ ಟೇಬಲ್ಗಳಿಗೆ ಅಪ್ಪ ಅಮ್ಮ 108 ಕನಸುಗಳು ಕಟ್ಕೊಂಡು ಕಳ್ಸಿರ್ತಾರೆ ಇವ್ರನ್ನೆಲ್ಲ ಸ್ಕೂಲು ಕಾಲೇಜುಗಳಿಗೆ. ಅಲ್ಲೂ ಏನು ಓದಕ್ಕಾಗ್ದಲೆ ಆಟೋ ಓಡಿಸ್ಕೊಂಡು ಈಗ ಅಲ್ಲೂ ಕೂಡ ನೆಟ್ಟಿಗೆ ಇಡೀ ಆಟೋ ಓಡಿಸ್ಕೊಂಡು ಜೀವನ ಸುಧಾರಣೆ ಮಾಡ್ತಾವನ ಅಂತ ಅಂದ್ರೆ ಇವನು ಸ್ನೇಹಿತನ್ನೇ ಕರ್ಕೊಂಡು ಹೋಗಿ ಪಾರ್ಟಿ ಮಾಡಿ ಕೊಲೆ ಮಾಡಿ ಆ ವಿಡಿಯೋನ್ ಬೇರೆ ಮಾಡ್ಕೊಂಡು ಅದನ್ನ ಎಲ್ಲ ಕಡೆ ವೈರಲ್ ಮಾಡಿದ್ದ. ಇದಾದ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜಿತ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರೋ ಅವರು ಬಿಡ್ಕೋರ್ನ ಹಳ್ಳಿಯಲ್ಲಿ ನಡೆದಿದೆ ಎನ್ನಲಾದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ನಲಾದ ಎಂತದ್ದು ನಡೆದಿದೆ, ಅವನ ವಿಡಿಯೋ ಮಾಡಿ ಹಾಕೊಂಡಿದ್ದಾರೆ. ನಿಮಗೆ ಅದನ್ನು ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಮೃತ ಆಟೋ ಚಾಲಕ ಕೀರ್ತಿ ಅವರ ಸಹೋದರ ನೀಡಿದ ದೂರನ್ನ ಪರಿಗಣಿಸಲಾಗಿದೆ. ನಮಗೆ ತಿಳಿದಿರ್ತ ಹಾಗೆ ಡಿಸೆಂಬರ್ 8ರಂದು ಕೊಲೆ ನಡೆದಿದೆ. ಅಂದೇ ಕೂಡ ವಿಡಿಯೋವನ್ನ ಮಾಡಿರ್ತಕ್ಕಂಥ ಮಾಹಿತಿ ಇದೆ. ಹಾಗೂ ಗಾಂಜಾ ಸೇವಿಸಿರೋದ್ರ ಬಗ್ಗೆ ಮೆಡಿಕಲ್ ರಿಪೋರ್ಟ್ ಬರಬೇಕು. ಅವನ ಮಕ ಅವನಲ್ಲಿ ನಿಂತಿರೋ ಕಣ್ಣು ನೋಡ್ರೆ ಹೇಳಬಹುದು ಅವ್ನು ಗಾಂಜಾ ಹೊಡ್ಕೊಂಡು ನಿಂತವನೇ ಅಂತ. ಈ ಹಿಂದೆ ಮೃತ ಕೀರ್ತಿ ಹಾಗೂ ಅಪರಾಧಿ ಉಲ್ಲಾಸ್ ಸುಮಾರು 2-3 ವರ್ಷಗಳಿಂದ ಸ್ನೇಹಿತರಾಗಿದ್ದು ಜೊತೆಯಲ್ಲಿ ಆಟೋ ಚಾಲನೆ ಮಾಡ್ತಾ ಇದ್ರು. ಡಿಸೆಂಬರ್ 7ನೇ ತಾರೀಕು ಇಬ್ಬರಿಗೂ ಗಲಾಟೆ ನಡೆದಿತ್ತು. ಡಿಸೆಂಬರ್ 8ರಂದು ಇಬ್ರು ಒಟ್ಟಿಗೆ ಪಾರ್ಟಿ ಮಾಡಿದ್ದಾರೆ. ಈ ನಡುವೆ ಅವನನ್ನ ಕೊಲೆ ಮಾಡಿರ್ತಕ್ಕಂಥ ಅನುಮಾನವಿದೆ. ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರನ್ನ ಹುಡುಕಾಟ ಮಾಡ್ತಕ್ಕಂಥ ಪ್ರಯತ್ನದಲ್ಲಿದೆ ಪೊಲೀಸ್ ಇಲಾಖೆ ಅಂತ ಹೇಳಿದ್ದಾರೆ. ಮಾತಾಡಕ್ ಹೋದ್ರೆ ತಪ್ಪಾಗತ್ತೆ ನಮಗೆ. ಹಿಡಿದು ಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ರಿ ಮೇಡಮ್, ಹಿಡ್ದಿದ್ದೀವಿ ಹಿಂಗೆ ನೆನ್ನೆ ಹಿಂಗೆ ಯಾವನೋ ಈಡಿಯಟ್ ಈ ತರ ಮಾಡಿದ್ದ, ಈ ತರ ವಿಕೃತಿ ಮೆರೆದಿದ್ದ. ವಿತಿನ್ 24 ಅವರ್ಸ್ ನಮ್ ಪೊಲೀಸ್ ಇಲಾಖೆ ಚಿನ್ನದ ಪದಕ ಕೊಟ್ಟೈತೆ ನನಗೆ ರಾಜ್ಯ ಸರ್ಕಾರ. ನಮ್ ASP ಚಿನ್ನದ ಪದಕ ಕೊಟ್ಟೈತೆ ರಾಜ್ಯ ಸರ್ಕಾರ. 24 ಗಂಟೆಲಿ ಕರ್ಕೊಂಡ್ಬಂದು ಹಿಡ್ದಿದೀವಿ ಅಂತ ಹೇಳಿ ಅವ್ನ್ ಕಾಲ್ ಮುರಿದ್ಬಿಟ್ಟು ಜನರ ಮುಂದೆ ಮೀಡಿಯಾ ಮುಂದೆ ತಗೊಬಂದು ತೋರಿಸಿ ನಾಳೆಯಿಂದ ಯಾವನ್ ಈ ತರ ದುಷ್ಕೃತ್ಯ ಮೆರೆದು ಕೋತಿ ಆಟ ಆಡ್ತಾನೋ ಅವನ ಪರಿಸ್ಥಿತಿ ಏನಾಗುತ್ತೆ ಅನ್ನೋ ಜನಕ್ಕೆ ಗೊತ್ತಾಗಬೇಕು. ಅದನ್ನು ಬಿಟ್ಬಿಟ್ಟು ನಡೆದಿದೆ ಎನ್ನಲಾಗಿದೆ, ತಿಳಿದು ಬಂದಿದೆ, ಮಾಹಿತಿ ಕಲೆ ಹಾಕಲಾಗುತ್ತಿದೆ, ಮಕ್ಳಿಗೆ ಪಾಠ ಮಾಡಂಗ್ ಹೇಳ್ತಾ ಕೂತ್ಕೊಳ್ತೀರಲ್ರಿ. ವಿತಿನ್ 24 ಅವರ್ಸ್ ಅವ್ನು ಯಾವನು ಇಟ್ಕೊಂಬನ್ನಿ. ಅಲ್ಲಿ ಇವ್ರಿಗೆ ಸಮನ್ಸ್ ಕೊಡ್ತಾರೆ, ಅರ್ಜುನನ್ ಸ್ಮಾರಕ ಮಾಡ್ತೀವಿ ಅಂತ ಮಾಡಬೇಕು ಅಂತ ಹೋರಾಟ ಮಾಡೋರ ವಿರುದ್ಧ FIR ಮಾಡ್ಬಿಟ್ಟು ಸಮನ್ಸ್ ಕೊಡ್ತಾರೆ. ಇಲ್ಲಿ ಅವ್ನು ಯಾವನ ವಿಡಿಯೋ ಮಾಡಿ ನಾನು ಕೊಲೆ ಮಾಡಿದ್ದೀನಿ ಅಂತ ನಿಮ್ ಪ್ರಕಾರ ಇದೊಂದು ಚಿಕ್ಕ ವಿಷಯ ಅನಿಸ್ತಾ ಇದೆಯಾ ನಿಮಗೆ? ಯಾವನೋ ಒಬ್ಬ ಒಂದು ಕೊಲೆ ಮಾಡಿ ನಾನೇ ಕೊಲೆ ಮಾಡಿದ್ದೀನಿ ಅಂತ ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳ ಹರಿಬಿಡ್ತಾನೆ ಅಂತಂದ್ರೆ ಪೊಲೀಸರು ನಮ್ಮನ್ನ ಏನು ಮಾಡ್ಕೊಳಕ್ ಆಗೋದಿಲ್ಲ ಅನ್ನೋ ಒಂದು ಮನೋಭಾವನೆಲ್ಲ ಅವ್ನು ವಿಡಿಯೋ ಬಿಟ್ಟಿದ್ದಾನೆ. ನಿಮ್ ಕೈಲಿ ಅವನ್ನ ಇನ್ನೂ ಹಿಡಿಯಕ್ಕಾಗಿಲ್ಲ. ಎನ್ನಲಾಗಿದೆ, ತಿಳಿಸಲಾಗಿದೆ, ತಿಳಿದು ಬಂದಿದೆ, ಕನಸು ಕಾಣುತ್ತಿದ್ದೇವೆ ಅಂತ ನೀವು ಪ್ರೆಸ್ ಮೀಟ್ ಮಾಡ್ಕೊಂಡು ಶೋ ಕೊಡ್ತಾ ಇದ್ದೀರಾ. ಇಲ್ಲಿ ನನ್ನ ಪ್ರಕಾರ ನೀವು ನಿಜವಾದ ಚಿನ್ನದ ಪದಕ ತಗೊಂಡು ನೀವು ಚಿನ್ನದ ಪದಕ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ, ಫೈನ್, ನಾವು ಅದ್ರ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ನೀವು ಅಷ್ಟು ದಕ್ಷರಿದ್ದರೆ ವಿತಿನ್ 24 ಅವರ್ಸ್ ವಿಡಿಯೋ ಹೊರಗೆ ಬಂದ ತಕ್ಷಣ ಟ್ರ್ಯಾಕ್ ಮಾಡಿ ಅವನೇನ್ ಅಂತಾರಾಷ್ಟ್ರೀಯ ಕುಖ್ಯಾತ ರೌಡಿನ ಐ ಇನ್ಫ್ಲೂಯೆನ್ಸ್ ಇರೋ ಪರ್ಸನ್ ಅವನು ಫ್ಲೈಟ್ ಹತ್ಕೊಂಡು ಓಡೋಗ್ಬಿಡಕ್ಕೆ ಬೇರೆ ದೇಶಕ್ಕೆ ಎಲ್ಲ ಇಲ್ಲೇ ಭಕ್ತಲ್ಲಿ ಆಯ್ಕೊಂಡು ತಿಂತಾ ಇರ್ತಾನೆ, ಗಾಂಜ ಕೂಡ್ದೆಲ್ಲ ಬಿದ್ದಿರ್ತಾನೆ. ಹೋಗಿ ಎತ್ತಾಕೊಂಡ್ ಬಂದ್ಬಿಟ್ಟು 4 ಬಿಟ್ಬಿಟ್ಟು ಬಾಯಿ ಬಿಡಿಸ್ಬಿಟ್ಟು ಮಾದರಿ ಆಗಬೇಕಾಗಿತ್ತು. ನೀವು ಅವನಿಗೆ ಕೊಡೋ ಶಿಕ್ಷೆ ಮಾದರಿ ಆಗಬೇಕಾಗಿತ್ತು. ನಾಳೆ ಯಾವನು ಇನ್ನೊಬ್ಬ ಹೆದರ್ಕೊಂಬೇಕಾಗಿತ್ತು. ಹಾಸನದಲ್ಲಿ ಕಡಕ್ SP ಅವರಪ್ಪ, ಹಾಸನದಲ್ಲಿ ಕಡಕ್ ASP ಅವರಪ್ಪ. ಜನ ಹೆದರ್ಬೇಕು. ಅದ್ರ ಬದಲು ಅಮಾಯಕರನ್ನ ಹೆದರ್ಸ್ತೀರಿ. ಕೊಲೆ ಕಡಕರುಗಳು, ಇಸ್ಬಿಟ್ ದಂಧೆ ನಡೆಸೋರು, ಇಂಥ ಗಾಂಜಾ ಮಾರಾಟ ಮಾಡೋರು, ಗಾಂಜಾ ಸೇದ್ ಬಿಟ್ಟು ಕೊಲೆ ಮಾಡ್ಬಿಟ್ಟು ವಿಡಿಯೋ ಮಾಡೋರ್ನೆಲ್ಲ ನೀವು ಇಟ್ಕೊ ಬರಕ್ ಆಗ್ತಾ ಇಲ್ಲ. 24 ಗಂಟೆ ಅದು ಮತ್ತೊಂದು ಪ್ರೆಸ್ ಮೀಟ್ ಎನ್ನಲಾಗಿದೆಯಂತೆ, ತಿಳಿಸಲಾಗಿದೆಯಂತೆ, ತಿಳಿದು ಬಂದಿದೆಯಂತೆ. ನೋಡಿ ಮಾತಾಡಿದ್ದಾರೆ, ಅವ್ರು ಮಾತಾಡಿದಾರಲ್ಲ ಅಂತ ನಾವು ತೋರಿಸ್ಬೇಕು ನಮ್ಮ ದುರದೃಷ್ಟ. ಹಾಸನ ಸೇರಿದ ಕಿರಣ್ ಅವರು ಒಂದು ಪ್ರಕರಣ ದಾಖಲುಪಡಿಸಿರ್ತಾರೆ. ಈ ಹಿನ್ನೆಲೆ ಏನಂತಂದರೆ 9ನೇ ತಾರೀಕು ಸುಮಾರು ಬೆಳಿಗ್ಗೆ 8:30 ಸಮಯದಲ್ಲಿ ಅವ್ರ ಮೊಬೈಲ್ಗೆ ರಾಕೇಶ್ ಅವರು ಒಂದು ವಿಡಿಯೋನ ಕಳಿಸಿರ್ತಾರೆ. ಅದರಲ್ಲಿ ನಾನು ಒಬ್ಬರನ್ನ ಮರ್ಡರ್ ಮಾಡಿದ್ದೀನಿ ಅಂತ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅದು ನೋಡುವಾಗ ಮರ್ಡರ್ ಆಗಿರೋದು ಅವ್ರ ತಮ್ಮ ಅಂತ ಕೀರ್ತಿ ಅಂತ ಪ್ರಿಯಾದವ್ರಿಗೆ ಗೊತ್ತಾಗುತ್ತೆ. ಆ ವಿಡಿಯೋದಲ್ಲಿ ಇರೋರು ಉಲ್ಲಾಸ್, ಆಲೂರು ಸೇರಿದ ಉಲ್ಲಾಸ್ ಅಂತಲೂ ಅವ್ರಿಗೆ ಮಾಹಿತಿ ಗೊತ್ತಾಗುತ್ತೆ. ಮತ್ತು ಆ ಹಿನ್ನೆಲೆಯಲ್ಲಿ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಆವಾಗ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ಸ್ ಎಲ್ಲ ಸೇರಿ ಫಸ್ಟು ಸ್ಥಳವನ್ನು ಹುಡುಕ್ತಾರೆ. ಬಿಕಾಸ್ ಅವ್ರ ವಿಡಿಯೋದಲ್ಲಿ ಎಲ್ಲಿ ಅಂತ ಅವ್ರಿಗೆ ಸ್ಪಷ್ಟ ಸಿಕ್ಕಿರಲಿಕ್ಕಿಲ್ಲ.
ಅದಾದಮೇಲೆ ನಮಗಿರುವ ಗುಪ್ತ ಮಾಹಿತಿ ಮೇಲೆ ಮತ್ತು ಫಿರ್ಯಾದಿದಾರರು ಏನು ನಮಗೆ ಕೆಲವೊಂದು ಡೀಟೇಲ್ಸನ್ನು ಕೊಡ್ತಾರೆ ಅದ್ರ ಮೇಲೆ ನಾವು ಹುಡ್ಕೊಂಡು ಹೋಗುವಾಗ ಚನ್ನಪಟ್ಟಣ ಮತ್ತು ಬಿಟ್ಕೋಟ್ನಲ್ಲಿ ಸರ್ಕಲ್ ಮಧ್ಯದಲ್ಲಿ ಇರುವ ಒಂದು 300 ಮೀಟರ್ ಒಳಗಡೆ ಇರುವ ಒಂದು ಖಾಲಿ ಓಪನ್ ಫೀಲ್ಡಲ್ಲಿ ಒಬ್ಬರು ಬಾಡಿಯನ್ನು ಶವನ ಬಿದ್ದಿರುತ್ತೆ. ಅದ್ರ ಮೇಲೆ ಅದು ಐಡೆಂಟಿಫೈ ಮಾಡ್ತಾರೆ, ಕಿರಣ್ ಅದು ಅವ್ರ ತಮ್ಮ ಕೀರ್ತಿ ಅಂತ ಐಡೆಂಟಿಫೈ ಮಾಡ್ತಾರೆ. ಅದ್ರ ಮೇಲೆ ಒಂದು FIR ಒಂದು ದಾಖಲಾಗಿದೆ. ನಾವೀಗ ತನಿಖೆಯನ್ನು ಮುಂದುವರಿಸುವ ಸಮಯದಲ್ಲಿ ನಮ್ಗೆ ಕಂಡು ಬಂದಿರೋದು ಏನು ಉಲ್ಲಾಸ್ ಇದ್ದಾರೋ, ಕೀರ್ತಿ ಉಲ್ಲಾಸ್ ಆ್ಯಂಡ್ ಕೋ ಆ್ಯಸ್ ಪರ್ ದ ಕಂಪ್ಲೇಂಟ್, ಉಲ್ಲಾಸ್ ಮತ್ತು ಇನ್ನು 2-3 ಜನ ಏನಿದ್ದಾರೋ ಅವರು ಕೀರ್ತಿಯನ್ನು ಒಂದು 8ನೇ ತಾರೀಕು ಸಾಯಂಕಾಲ 3:30 ಸಮಯದಿಂದ ಸುಮಾರು 4:30 ಸಮಯದ ಒಳಗಡೆ ಕೊಲೆ ಮಾಡಿರ್ತಾರೆ ಅಂತ ನಮಗೆ ಈಗ ಮಾಹಿತಿಯನ್ನು ಬಂದಿದೆ. ಇದು ಹಿನ್ನೆಲೆ ಏನಂತಂದರೆ 7ನೇ ತಾರೀಕು ಸಾಯಂಕಾಲ ಎಲ್ಲರೂ ಫ್ರೆಂಡ್ಸ್ ಒಂದು ಕಡೆ ಸೇರುತ್ತಾರೆ. ಆವಾಗ ಫ್ರೆಂಡ್ಸ್ ಮಧ್ಯದಲ್ಲಿ ಗಲಾಟೆ ಆಗುತ್ತೆ. ಏನು ಅಕ್ಯೂಸ್ ಅದು ಉಲ್ಲಾಸ್ ಏನಿರ್ತಾರೆ ಅವರೆಲ್ಲ ಫ್ರೆಂಡ್ಸನ್ನು ಬಿಡಿಸಿರ್ತಾರೆ. ಮತ್ತು ಮಾರನೇ ದಿನ 8ನೇ ತಾರೀಕು ಯಾವತ್ತು ಕೊಲೆ ಆಗಿರುತ್ತೋ ಆವತ್ತೂ ಸಹ ಅವರು ಫ್ರೆಂಡ್ಸ್ ಮತ್ತೆ ಇಬ್ಬರು ಕರೆದು ಇದ್ರ ಬಗ್ಗೆ ಮಾತಾಡೋಣ ಅಂತ ಕರೆದಿರ್ತಾರೆ. ಆವಾಗ ಆ ಸಮಯದಲ್ಲಿ ಏನು ಡಿಸೀಸ್ಡ್ ಕೀರ್ತಿ ಇರ್ತಾರೋ ಅದನ್ನು ಸ್ಥಳದಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಕೀರ್ತಿ ಮತ್ತು ಏನು ಅಕ್ಯೂಸ್ಡ್ ಅದು ಉಲ್ಲಾಲ್ ಏನು ಇರ್ತಾರೋ ಅವ್ರಿಗೆ ಉಲ್ಲಾಸ್ ಮತ್ತು